ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಇದು ಬಹಳ ಇಂಪಾರ್ಟೆಂಟ್ ವಿಡಿಯೋ. ದೆರ್ ಇಸ್ ಅ ಸ್ಮಾಲ್ ಚೇಂಜ್ ಇನ್ ದ ಶೆಡ್ಯೂಲ್ ಆಲ್ಸೋ ಆ್ಯಂಡ್ ದೆರ್ ಇಸ್ ಅ ಸ್ಮಾಲ್ ಚೇಂಜ್ that which student should original document should be deposited to the KEA, which student should deposit the original document to the respective college. ಸೊ ಒಂದಷ್ಟು ಸ್ಟೂಡೆಂಟ್ಸು ಕಾಲೇಜಿಗೆ ಹೋಗಬೇಕು, ಒಂದಷ್ಟು ಸ್ಟೂಡೆಂಟ್ಸು ಕೆ ಎಗೆ ಹೋಗಿ ಡಿಪಾಸಿಷನ್ ಮಾಡಬೇಕು. ಯಾರು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ಕರೆಕ್ಟಾಗಿ ಹೇಳ್ತೀನಿ, ಕೊನೆಯವರೆಗೂ ನೋಡಿ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಯಾಕೆಂದರೆ ಭಾಳಷ್ಟು ಮಂದಿ ಗೊತ್ತಿರೋದಿಲ್ಲ. ಮತ್ತು ನೀವೇನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಎಸ್, ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಯು ಕ್ಯಾನ್ ಸಿ ಆಲ್ರೆಡಿ ವಿ ನೋ ದ್ಯಾಟ್ ಈಗ ನಿನ್ನೆ ಬಂದಿರೋಂಥ ಒಂದು ನೋಟಿಫಿಕೇಷನ್ ಪ್ರಕಾರ ಆಪ್ಷನ್ ಎಂಟ್ರಿಯನ್ನು ಎಕ್ಸ್ಟೆಂಡ್ ಮಾಡಿದ್ರು, ಹೌದಾ? ಸೊ ಪಬ್ಲಿಕೇಶನ್ ಆಫ್ ದ ಫಸ್ಟ್ ರೌಂಡ್ ರಿಸಲ್ಟ್ ಯಾವಾಗ ಅಂತಂದರೆ 25/11/2020 ಆಫ್ಟರ್ನೂನ್, ವಿಚ್ ಮೀನ್ಸ್ ಟುಡೇ. ಎಕ್ಸಸೈಸಿಂಗ್ ಚಾಯ್ಸ್ ಬೈ ದ ಸೀಟ್ ಅಲಾಟೆಡ್ ಕ್ಯಾಂಡಿಡೇಟ್ಸ್ ಇಸ್ ನಾಳೆ 26 and 27/11/2020 ಅಪ್ ಟು 8 PM. ಅಂದರೆ ನಾಳೆ ರಾತ್ರಿ 8 ಗಂಟೆ ತನಕ ನಿಮಗೆ ಟೈಮ್, ನಾಳೆಯಿಂದ ನಾಡಿದ್ದು ರಾತ್ರಿ 27th ರಾತ್ರಿ 8 ಗಂಟೆ ತನಕ ನಿಮಗೆ ಟೈಮ್ ಇರ್ತದೆ. ಸೊ ಚಾಯ್ಸಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಪೇಮೆಂಟ್ ಆಫ್ ದ ಫೀಸ್ ಬೈ ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 2 ಕ್ಯಾಂಡಿಡೇಟ್ಸ್ ಓನ್ಲಿ. ಪೇಮೆಂಟ್ ಆಫ್ ದ ಫೀಸ್ ಫಾರ್ ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 2 ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದು ಯಾವಾಗ ಅಂತಂದರೆ, ಸೊ ದಟ್ ಈಸ್ ಫಾರ್ 11 AM ಆನ್ 26/2020 to 28/11/2020 ಅಪ್ ಟು 5 PM. ಅಂದರೆ ನೀವು 26 ಇಂದ 27 8 PM ತನಕ ಚಾಯ್ಸನ್ನು ಸೆಲೆಕ್ಟ್ ಮಾಡ್ತೀರಿ, ಆ್ಯಂಡ್ 26 ಇಂದ 28 5 PM ತನಕ ನಿಮಗೆ ಪೇಮೆಂಟನ್ನು ಮಾಡೋದಕ್ಕೆ ಅವಕಾಶ ಇರ್ತದೆ. ಈ ಪೇಮೆಂಟನ್ನು ನೀವು NEFT ಮಾಡ್ಬೋದು, RTGS ಮಾಡ್ಬೋದು, ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ನಿಯರೆಸ್ಟ್ ಬ್ಯಾಂಕಿಗೆ ಹೋಗಿನೂ ಕೂಡ ನೀವು ಕಟ್ಬೋದು. Then, very important, deposition of original documents in person only by choice 1 fee paid candidate. In person ಅಂದರೆ candidates must and should they have to go. Candidates must and should they have to go. Remember that. A place ಯಾವುದು ಅಂತಂದರೆ KEA 18th Crop ಮಲ್ಲೇಶ್ವರಂ, ಬ್ಯಾಂಗ್ಳೂರ್, ಗೊತ್ತಿರಲಿ. From 11 AM on 27/11/2020 to 29/11/2020 ಅಪ್ ಟು 5 PM. ಅಂದರೆ 27ನಿಂದ 29 ಸಂಜೆ 5 ಗಂಟೆ ತನಕ ನಿಮಗೆ ಟೈಮ್ ಇರ್ತದೆ. ಸ್ವಲ್ಪ ಅದನ್ನು ಟೈಮನ್ನು ಅಡ್ಜಸ್ಟ್ ಮಾಡಿಕೊಂಡು ಕರೆಕ್ಟಾಗಿ ನೀವು ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿ ಹೋಗಿ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಕೊಟ್ಟು ಬರಬೇಕು. ಎಲ್ಲರೂ ಹೋಗೋದಲ್ಲ, ಯಾರ್ಯಾರು ಹೋಗ್ಬೇಕು ಅನ್ನೋದನ್ನು ಹೇಳ್ತೀನಿ. ಸೊ ಅಲ್ಲಿ ಯಾರು ಹೋಗ್ತಾರೆ ಅವರು ಸ್ಟೂಡೆಂಟ್ಸ್ ಹೋಗಲೇಬೇಕು. ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ದ ಅಲಾಟೆಡ್ ಮೆಡಿಕಲ್ ಕಾಲೇಜ್ ಆರ್ ಡೆಂಟಲ್ ಕಾಲೇಜ್ ಬೈ ಚಾಯ್ಸ್ 1 ಕ್ಯಾಂಡಿಡೇಟ್ಸ್ ಓನ್ಲಿ ಆಸ್ ಪರ್ ದ ಎಲಿಜಿಬಿಲಿಟಿ ಆ್ಯಂಡ್ ವೆರಿಫಿಕೇಷನ್ ಸ್ಲಿಪ್. ಅಂದರೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇರೋ ಹಾಗೆ ನಿಮ್ಮ ಡಾಕ್ಯುಮೆಂಟ್ಸನ್ನು ರಿಪೋರ್ಟಿಂಗ್ ದ ಅಲಾಟೆಡ್ ಮೆಡಿಕಲ್ ಕಾಲೇಜ್ ಅಂದರೆ ಎಲ್ಲ ವೆರಿಫಿಕೇಷನ್ ಸ್ಲಿಪ್ಪಲ್ಲಿರುವಂಥ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ರಿಪೋರ್ಟ್ ಆಗೋದು 30/11/2020 ಬಿಫೋರ್ 4 PM. ರಿಮೆಂಬರ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಬಿಫೋರ್ 4 PM ನೀವು ಹೋಗಿ ಇರಬೇಕಾಗ್ತದೆ. ಸೊ ನಿನ್ನೆ ನಾನು ಮಾಡಿರುವಂಥ ವಿಡಿಯೋದಲ್ಲಿ ಎಲ್ಲರೂ ಕೂಡ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು KEA ಕೊಡಬೇಕು ಅಂತ ಹೇಳಿದ್ದೆ, ಯಾಕಂದರೆ ಅಲ್ಲಿ ನಿನ್ನೆ ತನಕ ಅವರ ಇನ್ಸ್ಟ್ರಕ್ಷನ್ ಹಾಗೇ ಇತ್ತು. ಬಟ್ ಇವತ್ತು ಅವರ ಇನ್ಸ್ಟ್ರಕ್ಷನ್ ಚೇಂಜ್ ಆಗಿದೆ, ಅದಕ್ಕೆ ನಾನು ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಡಿಪಾಸಿಷನ್ ಆಫ್ ಡಾಕ್ಯುಮೆಂಟ್ಸ್ ಯಾರ್ಯಾರು ಹಾಗಾದರೆ ಭಾಳ ಕರೆಕ್ಟಾಗಿ ನೀಟಾಗಿ ಓದ್ಕೊಡಿ. ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಬೀನ್ ಅಲಾಟೆಡ್ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಮೆಡಿಕಲ್ ಆರ್ ಡೆಂಟಲ್ ಕಾಲೇಜಸ್ ಆ್ಯಂಡ್ ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಮೆಡಿಕಲ್ ಆ್ಯಂಡ್ ಡೆಂಟಲ್ ಕಾಲೇಜಸ್ ಹೂ ಎಕ್ಸಸೈಸ್ ಚಾಯ್ಸ್ 1. ಅಂದರೆ ಹೂ ಹ್ಯಾಸ್ ಬೀನ್ ಅಲಾಟೆಡ್ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಮೆಡಿಕಲ್ ಆರ್ ಡೆಂಟಲ್ ಕಾಲೇಜ್, ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಮೆಡಿಕಲ್ ಆರ್ ಡೆಂಟಲ್ ಕಾಲೇಜ್ ಅಂತಂದರೆ, ಸೊ ಓನ್ಲಿ ಫಾರ್ ದ ಪ್ರೈವೇಟ್ ಸೀಟನ್ನು ಏನು ತೊಗೊಂಡಿರ್ತೀರಿ ನೀವು, ಅಂದರೆ 9 lakh ಸೀಟ್ಸ್ ಆಗಲಿ 10 lakh ಸೀಟ್ಸ್ ಆಗಲಿ ಡೆಂಟಲ್ ಕಾಲೇಜಲ್ಲಿ, ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಬೀನ್ ಅಲಾಟೆಡ್ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಅಂದರೆ ಗೌರ್ಮೆಂಟ್ ಇನ್ ಪ್ರೈವೇಟ್ ಅಂದರೆ 1,40,000 ಸೀಟ್ಸ್ ಏನಿದೆ ಅವರು, ಮತ್ತು 9,94,000 ಸೀಟ್ಸ್ ಏನಿದೆ ಅವರು ಮೆಡಿಕಲಲ್ಲಿ ಮತ್ತು ಡೆಂಟಲ್ಲಿನೂ ಕೂಡ ಗೌರ್ಮೆಂಟ್ ಇನ್ ಪ್ರೈವೇಟ್ ಆ್ಯಂಡ್ ಪ್ರೈವೇಟ್ ಇನ್ ಪ್ರೈವೇಟ್ ಅಂತಹ ಕ್ಯಾಂಡಿಡೇಟ್ಸ್ ಮಾತ್ರ ಏನಾದರೂ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ರೆ ದೇ ಶುಡ್ ಡಿಪಾಸಿಟ್ ದ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಟ್ KEA with one set of attested photocopies as per their eligibility. Very important point. Along with that, ಇದನ್ನು ಕೂಡ ಹೇಳಿದ್ದಾರೆ ನೋಡಿ ಇಲ್ಲಿ. ಸೊ along with that, information bulletin should also annexure 1 to verification acknowledgement slip, annexure 1 to annexure 9 ಅಂದರೆ ಸೊ ರೂರಲ್ ಸರ್ವಿಸ್ ಬಾಂಡು ಕೂಡ ಇನ್ಕ್ಲೂಡಿಂಗ್ should be submitted. ಅಂದರೆ
ಸರ್ವಿಸ್ ಬಾಂಡನ್ನು ಕೂಡ ಕೆ ಇ ಎದವರಿಗೆ ಒರಿಜಿನಲ್ ಸಬ್ಮಿಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಂತಂದರೆ ನಿಮ್ಮ ಸೀಟ್ ಅಲಾಟ್ ಆದ ತಕ್ಷಣ ನೀವು ರೂರಲ್ ಸರ್ವಿಸ್ ಬಾಂಡನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಅದರ ಒಂದು ಕಾಪಿಯನ್ನು ನಿಮ್ಮ ನೀಟ್ ಬ್ರೋಷರ್ದಲ್ಲಿ ಕೊಟ್ಟಿದ್ದಾರೆ, ಕರೆಕ್ಟಾಗಿ ನೋಡ್ಕೊಳ್ಳಿ, ಅದನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಬೇಕು. ನಾನು ನಿನ್ನೆ ವಿಡಿಯೋದಲ್ಲಿ ಡಾಕ್ಯುಮೆಂಟ್ಸ್ ಫಾರ್ ಅಡ್ಮಿಷನ್ ಆಫ್ಟರ್ ರೌಂಡ್ 1ದಲ್ಲಿ ಬಾಂಡನ್ನು ಕಾಲೇಜಿಗೆ ಹೋದ್ಮೇಲೆ ಅಂತ ಹೇಳಿದ್ದೆ. ಅದು ಓನ್ಲಿ ಫಾರ್ ಗೌರ್ಮೆಂಟ್ದವರಿಗೆ ಮಾತ್ರ ಅಪ್ಲೈ ಆಗ್ತದೆ. ಸೊ ಇಫ್ ಯು ಆರ್ ಗೌರ್ಮೆಂಟ್ ಇನ್ ಪ್ರೈವೇಟ್ ಅಥವಾ ಪ್ರೈವೇಟ್ ಇನ್ ಪ್ರೈವೇಟ್ ಆಗಿದ್ದರೆ, ರಿಮೆಂಬರ್ ರೂರಲ್ ಸರ್ವಿಸ್ ಬಾಂಡನ್ನು ಇಮ್ಮಿಡಿಯೇಟ್ಲಿ ಆಫ್ಟರ್ ದಿ ಸೀಟ್ ಅಲಾಟ್ಮೆಂಟ್ ನೀವು ಅದನ್ನು ರೆಡಿ ಮಾಡ್ಕೊಳ್ಬೋದು. ಮಾಡಿಕೊಂಡು ಇನ್ಫಾರ್ಮೇಷನ್ ಬುಲೆಟಿನಲ್ಲಿ ಕೊಟ್ಟಿರೋ ಹಾಗೆ ಅದನ್ನು ರೆಡಿ ಮಾಡ್ಕೋಬೇಕು, ಕೆ ಇ ಎದವರಿಗೆ ಸಬ್ಮಿಟ್ ಮಾಡಬೇಕು. ಸ್ಟೆಪ್ಸ್ ಹೇಗಿರ್ತದೆ ಅಂತಂದರೆ, ಫೀ ಪೇಮೆಂಟ್ ಮಾಡೋದು, ಡಿಪಾಸಿಷನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೆ ಇ ಎದಿಗೆ ಮಾಡೋದು, ಡೌನ್ಲೋಡಿಂಗ್ ದ ಅಡ್ಮಿಷನ್ ಆರ್ಡರ್ ತೊಗೊಳ್ಳೋದು, ರಿಪೋರ್ಟಿಂಗ್ ದ ಕಾಲೇಜ್ ರಿಪೋರ್ಟ್ ಮಾಡ್ಕೊಳ್ಳೋದು, ಎಂಟರಿಂಗ್ ದ ಕಾಲೇಜ್ ಜಾಯ್ನಿಂಗ್ ಸ್ಟೇಟಸ್ ಇಂದ ಕೆ ಇ ಎ ಪೋರ್ಟಲ್. ಅಂದರೆ ಕಾಲೇಜ್ ಜಾಯ್ನಿಂಗ್ ಸ್ಟೇಟಸ್ ಏನಿರ್ತದೆ ಅದನ್ನು ಕೆ ಇ ಎ ಪೋರ್ಟಲಲ್ಲಿ ಕಂಪಲ್ಸರಿ ಅಪ್ಡೇಟ್ ಮಾಡಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ, ಇದು ಗೌರ್ಮೆಂಟ್ ಇನ್ ಪ್ರೈವೇಟ್ ಸೀಟ್, ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ತೊಗೊಂಡವರಿಗೆ. ರೈಟ್. ಸೆಕೆಂಡ್ ಆಪ್ಷನ್ ಯಾರಿಗೆ ಅಂತಂದರೆ, ಹೂ ಹ್ಯಾಸ್ ಬೀನ್ ಅಲಾಟೆಡ್ ಸೀಟ್ ಇನ್ ಗೌರ್ಮೆಂಟ್ ಮೆಡಿಕಲ್ ಆರ್ ಗೌರ್ಮೆಂಟ್ ಡೆಂಟಲ್ ಕಾಲೇಜಸ್. ರಿಮೆಂಬರ್, ಗೌರ್ಮೆಂಟ್ ಸೀಟ್ ಇನ್ ಪ್ಯೂರ್ ಗೌರ್ಮೆಂಟ್ ಸೀಟ್ ಇನ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್. ಏನು ನಮ್ಮದು 19 ಮೆಡಿಕಲ್ ಕಾಲೇಜಸ್ ಇದೆ ಗೌರ್ಮೆಂಟ್ ಆ್ಯಂಡ್ 3 ಡೆಂಟಲ್ ಕಾಲೇಜಸ್ ಇದೆ ಗೌರ್ಮೆಂಟ್. ಈ ಕಾಲೇಜಸ್ಸಲ್ಲಿ ನೀವು ಅಡ್ಮಿಷನ್ ತೊಗೊಂಡವರಿಗೆ ಮಾತ್ರ ಅಪ್ಲೈ ಆಗುವಂಥದ್ದು. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಎಕ್ಸಸೈಸ್ ಚಾಯ್ಸ್ 1 ಅನ್ನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀರಿ. ಶುಡ್ ಸಬ್ಮಿಟ್ ಆಲ್ ದ ಒರಿಜಿನಲ್ ಡಾಕ್ಯುಮೆಂಟ್ಸ್ ವಿತ್ 1 set of attested copies to as per the eligibility at the time of admission at the respective college. ಅಂದರೆ ಗೌರ್ಮೆಂಟ್ ಆದವರು ಕಾಲೇಜಿಗೆ ಹೋಗಬೇಕು, ಕೆ ಇ ಎದವರಿಗೆ ಸಬ್ಮಿಷನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಇನ್ನೊಂದು ಸರಿ ಹೇಳ್ತೀನಿ. ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಆರ್ ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಇದ್ದವರು ಮಾತ್ರ ಕೆ ಇ ಎಗೆ ಹೋಗಿ ಡಾಕ್ಯುಮೆಂಟನ್ನು ಕೊಟ್ಟು ಬರಬೇಕು ಎಲಾಂಗ್ ವಿತ್ ದ ರೂರಲ್ ಸರ್ವಿಸ್ ಬಾಂಡ್. ಆದರೆ ಇಲ್ಲಿ ಮಾತ್ರ ರಿಮೆಂಬರ್, ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡವರಿಗೆ, ಅಂದರೆ ಪ್ಯೂರ್ ಗೌರ್ಮೆಂಟ್ ಇನ್ ಗೌರ್ಮೆಂಟು. ಸೊ ಡೈರೆಕ್ಟ್ಲಿ ಯು ಹ್ಯಾವ್ ಟು ಗೋ ಟು ದ ಪರ್ಟಿಕ್ಯುಲರ್ ಕಾಲೇಜ್, ಅಲಾಟೆಡ್ ಕಾಲೇಜ್, ಯು ಹ್ಯಾವ್ ಟು ಗಿವ್ ದಟ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ದೇರ್. ರೈಟ್. ವೆರಿಫಿಕೇಷನ್ ಅಕ್ನಾಲಜ್ಮೆಂಟ್ ಸ್ಲಿಪ್ಪನ್ನು ಕೊಡಬೇಕು, ಅನಾಕ್ಸರ್ 1 ಕೊಡಬೇಕು ಅಪ್ ಟು ಅನಾಕ್ಸರ್ 9. ಇದನ್ನು ನೀವು ಇದರಲ್ಲಿ ನೋಡ್ಕೊಳ್ಳಿ, ಇನ್ಫಾರ್ಮೇಷನ್ ಬುಲೆಟಿನಲ್ಲಿ ಇದೆ, ಅದರ ಬಗ್ಗೆ ಬೇಕಾದ್ರೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ರೂರಲ್ ಸರ್ವಿಸ್ ಬಾಂಡ್ ಏನಿದೆ ಅದನ್ನು ಕೂಡ ರೆಡಿ ಮಾಡ್ಕೋಬೇಕು. ಸೊ ಇವನ್ನೆಲ್ಲ ತಗೊಂಡು ಡೈರೆಕ್ಟ್ಲಿ ಕಾಲೇಜಿಗೆ ಹೋಗಿ ಸಬ್ಮಿಟ್ ಮಾಡಬೇಕು. ESIC ಬಾಂಡು ಕೂಡ ಇಟ್ ಇಸ್ ಕೆ ಯು ವೆಬ್ಸೈಟಲ್ಲಿ ಇದೆ, ಅದನ್ನು ESIC ಕಾಲೇಜಲ್ಲಿ ಅಡ್ಮಿಷನ್ ತೊಗೊಂಡವರಿಗೆ ಅಲ್ಲಿ ಹೋಗಿ ನೀವು ಸಬ್ಮಿಟ್ ಮಾಡಲೇಬೇಕು. ವೆರಿ ಸಿಂಪಲ್. ಇಲ್ಲಿ ನೋಡಿ, ಫೀ ಪೇಮೆಂಟ್ ಮಾಡಬೇಕು, ಡೈರೆಕ್ಟ್ಲಿ ಡೌನ್ಲೋಡ್ ದ ಅಡ್ಮಿಷನ್ ಆರ್ಡರ್, ರಿಪೋರ್ಟಿಂಗ್ ಟು ಕಾಲೇಜ್, ಎಂಟರಿಂಗ್ ಟು ಕಾಲೇಜ್, ಜಾಯ್ನಿಂಗ್ ಸ್ಟೇಟಸ್ ಆನ್ ಕೆ ಇ ಪೋರ್ಟಲ್. ಡಿಫ್ರೆನ್ಸ್ ನೋಡಿ, ಇಲ್ಲಿ ಫೀ ಪೇಮೆಂಟ್ ಮಾಡಿದ ಮೇಲೆ ಡಿಪಾಸಿಷನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ ಮಾಡಬೇಕು, ಅದಾದಮೇಲೆ ಡೌನ್ಲೋಡಿಂಗ್ ಅಡ್ಮಿಷನ್ ಆರ್ಡರ್. ಬಟ್ ಇಲ್ಲಿ ಹಾಗಲ್ಲ, ಫೀ ಪೇಮೆಂಟ್ ಮಾಡಿದ ಮೇಲೆ ಡೌನ್ಲೋಡಿಂಗ್ ಅಡ್ಮಿಷನ್ ಆರ್ಡರ್, ರಿಪೋರ್ಟಿಂಗ್ ಟು ದಿ ಕಾಲೇಜ್. ಅಷ್ಟೇ ಡಿಫ್ರೆನ್ಸ್, ಕರೆಕ್ಟಾಗಿ ಗೊತ್ತಿರಲಿ. ಆ್ಯಂಡ್ ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್ ಫಾರ್ NRI ಕ್ಯಾಂಡಿಡೇಟ್ಸ್ ಆ್ಯಂಡ್ ಅದರ್ಸ್, ಅಂದರೆ ಮ್ಯಾನೇಜ್ಮೆಂಟ್ ಸೀಟ್ ತೊಗೊಂಡವರಿಗೆ. Candidates who have been allotted with NRI other seats in private medical or dental college, exercise choice 1 ಅನ್ನು ಸೆಲೆಕ್ಟ್ ಮಾಡ್ಕೊಂಡವರು should submit all the original documents as per their eligibility with 1 set of attested photocopies at the time of admission to the respective college. Which means like this, government in government, remember, for them also they have to go to the college directly, they have to give their original documents directly to the college along with the acknowledgement slip and annexure 1 given in the UG NEET 2020 information brochure. Which means for them a separate annexure is given, so that they have to fill, they have to make that, and we along with the rural service bond for them also they have to submit it to the respective college. So the process will be like this: fee payment, downloading admission order, reporting to the college, entering the college, joining status on the KEA portal. So remember that. Then ಡ್ಯೂರಿಂಗ್ ದ ರಿಪೋಸಿಷನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಟು KEA ಏನು ಹೇಳ್ತಾ ಇದ್ದಾರೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಕ್ಯಾಂಡಿಡೇಟ್ ಶುಡ್ ಕಂಪಲ್ಸರಿ ವೇರ್ ಮಾಸ್ಕ್ ಆ್ಯಂಡ್ ಕ್ಯಾರಿ ಹ್ಯಾಂಡ್ ಸ್ಯಾನಿಟೈಸರ್. ಬಿಕಾಸ್ ಆಫ್ ದ COVID-19 pandemic, you have to be very careful. Only the candidates are allowed inside the KEA premise, which means up to KEA you can go with your parents, but inside the KEA premises only candidates should enter. They have to produce the original documents to the KEA officers, those who are present there. Candidates and parents should maintain the social distance, should follow the SOP notified by the health department and government. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಏನಿದೆ ಅಂತಂದರೆ, ಶೆಡ್ಯೂಲ್ ಫಾರ್ ಡಿಪೋಸಿಷನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ನೋಟಿಫೈಡ್ ಆನ್ ದ KEA ವೆಬ್ಸೈಟ್ ಇನ್ ಡ್ಯೂ ಕೋರ್ಸ್ ಫಾರ್ ದ ಫಸ್ಟ್ ರೌಂಡ್ ಚಾಯ್ಸ್ 2 ಫೀ ಪೇಡ್ ಕ್ಯಾಂಡಿಡೇಟ್ಸ್ ಆ್ಯಂಡ್ ಚಾಯ್ಸ್ 3 ಕ್ಯಾಂಡಿಡೇಟ್ಸ್ ಆಲ್ಸೋ.
ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನೋಡಿ, ಇಲ್ಲಿ ನೀವು ಅಡ್ಮಿಷನ್ ಮಾಡಿಸಿಲ್ಲ ಅಂತಂದರೂ ನೀವು ಫೀಯನ್ನು ಪೇ ಮಾಡಿರ್ತೀರಿ ಚಾಯ್ಸ್ 2ದವರು. ಆದರೆ ಸೆಕೆಂಡ್ ರೌಂಡ್ಗಿಂತ ಮುಂಚೆ ನಿಮ್ಮ ಒಂದು ಸರ್ಟಿಫಿಕೇಟನ್ನು ಕೂಡ ಅಲ್ಲಿ ಕೊಟ್ಟು ಬರಬೇಕು. ನೀವು ಕೊಟ್ಟು ಬಂದರೆ ಮಾತ್ರ ಯು ಆರ್ ಎಲಿಜಿಬಲ್ ಫಾರ್ ದಿ ಸೆಕೆಂಡ್ ರೌಂಡ್. ಅದನ್ನು ಕೂಡ ಹೇಳ್ತಾ ಇದ್ದಾರೆ ನೋಡಿ. Not only choice 2, choice 3 paid, choice 3 also, choice 3 you are not paid the fees. Choice 3 you have not selected the college at the first round, but you have rejected the college and willing to participate in the next round. For them also you have to submit the original documents. Confuse ಮಾಡ್ಕೋಬೇಡಿ. And also eligible candidates who wish to participate in the UGNET 2020 second round seat allotment. ಅಂದರೆ ಯಾವುದೇ ಸೀಟು ಸಿಗದೇ ಇರೋರು ಇನ್ ದ ಫಸ್ಟ್ ರೌಂಡ್ ನೀವೇನಾದರೂ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ನೀವು ಕೂಡ ಯು ಹ್ಯಾವ್ ಟು ಸಬ್ಮಿಟ್ ಆಲ್ ದ ಒರಿಜಿನಲ್ ಡಾಕ್ಯುಮೆಂಟ್ಸ್ ಟು KEA. ಡಿಪಾಸಿಷನ್ ಆಫ್ original documents is mandatory to all the eligibility candidates who wish to participate in the second round of UGNET 2020 admission to medical or dental course. ಅವ್ರು ಹೇಳಿರೋದನ್ನು ನಾನು ಹೇಳ್ತಾ ಇದ್ದೀನಿ. ನನಗೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ ಗೊತ್ತಿಲ್ಲ, ಯಾಕಂದರೆ ಅವ್ರು ಏನು ಹೇಳ್ತಾರೆ ಅದನ್ನು ಹೇಳೋದು ನನ್ನ ಜವಾಬ್ದಾರಿ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಚಾಯ್ಸ್ 2ದವರು, ಚಾಯ್ಸ್ 3ದವರು ಪ್ಲಸ್ ದೋಸ್ ಹು ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ರೌಂಡ್. ಡೈರೆಕ್ಟಾಗಿ ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬರೋದಿಲ್ಲ. ಫಸ್ಟ್ ರೌಂಡಲ್ಲಿ ನೀವೇನು ಪಾರ್ಟಿಸಿಪೇಟ್ ಮಾಡಿರ್ತೀರಿ ಅವರಲ್ಲಿ ಸೀಟ್ ಅಲಾಟ್ ಆಗದೆ ಉಳಿದಿರುವಂತಹ ಸ್ಟೂಡೆಂಟ್ಸ್ ಏನು ಮಾಡ್ತೀರಿ, ನೀವು ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತೀರಿ. ಅಂತಹ ಸ್ಟೂಡೆಂಟ್ಸ್ಗಳು ಕೂಡ ಯು ಹ್ಯಾವ್ ಟು ಗಿವ್ ಯುವರ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಟು KEA ಅಕಾರ್ಡಿಂಗ್ ಟು ದೇರ್ ಶೆಡ್ಯೂಲ್. ಅವರೊಂದು ಶೆಡ್ಯೂಲನ್ನು ಪ್ರೊಡ್ಯೂಸ್ ಮಾಡ್ತಾರೆ, ಅದರ ಪ್ರಕಾರ ನೀವು ಹೋಗಿ ಕೊಡಬೇಕಾಗ್ತದೆ. ಸೊ ಕಂಪಲ್ಸರಿ ರೂರಲ್ ಸರ್ವಿಸ್ ಫಾರ್ 1 year ಬಗ್ಗೆ ಎಕ್ಸ್ಪ್ಲನೇಷನ್ ಇದೆ, ನೀವು ಓದ್ಕೊಳ್ಬೋದು, ಆಲ್ರೆಡಿ ನಿಮಗೆ ಗೊತ್ತದೆ. ಸೊ ಅದರದ್ದು ಬಾಂಡ್ ನಿಮ್ಮ KEA ವೆಬ್ಸೈಟಲ್ಲಾಗಲಿ ಅಥವಾ ನಿಮ್ಮ ಇನ್ಫಾರ್ಮೇಷನ್ ಬ್ರೋಷರ್ದಲ್ಲಿ ಸಿಗ್ತದೆ. ಅದರ ಪ್ರಕಾರ ನೀವು ಬಾಂಡನ್ನು ರೆಡಿ ಮಾಡ್ಕೋಬೇಕು. ಅದನ್ನು ಈಗ ರೆಡಿ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ನೀವು ಯಾವ ಕಾಲೇಜ್ ಅಲಾಟ್ ಆಗಿರ್ತೀರಿ ಅಂತ ಆದಮೇಲೆ ಸೊ ನೀವು ಯಾವ ಕಾಲೇಜಿಗೆ ಸೇರ್ಕೋತೀರಿ ಅಂತ ಅನ್ನೋದು ಆ ಕಾಲೇಜ್ ನೇಮನ್ನು ಬರೀಬೇಕಾಗ್ತದೆ ಅಲ್ಲಿ. ಬಿಕಾಸ್ ಆಫ್ ದ್ಯಾಟ್ ರೀಸನ್ ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಆ ಬಾಂಡನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ಈಗ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಾದಮೇಲೆ ವೆರಿ ಇಂಪಾರ್ಟೆಂಟ್ ಕಾಷನ್ ಆನ್ ಡಿಪಾಸಿಷನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಬೈ ಕ್ಯಾಂಡಿಡೇಟ್ಸ್. ನೆನ್ಪಿಟ್ಕೊಳ್ಳಿ. ಸೊ ಇವ್ರು ಏನು ಹೇಳ್ತಾ ಇದ್ದಾರೆ ಕ್ಲಿಯರ್ಲಿ ಅಂತ ನೀವು ಪೂರ್ತಿ ಇದನ್ನು ಓದ್ಕೊಳ್ಬೋದು. ನೀವು ಪ್ರೊಡ್ಯೂಸ್ ಮಾಡಿರುವಂಥ ಡಾಕ್ಯುಮೆಂಟ್ಸು ಒರಿಜಿನಲ್ ಆಗಿರಬೇಕು ಫಸ್ಟ್ ಆಫ್ ಆಲ್. ಎರಡನೇದು, ನೀವು ಯಾವ್ಯಾವ ಕಾಸ್ಟ್ ಕ್ಯಾಟಗರಿ ಅಂಡರ್ ಸೀಟ್ ತೊಗೊಂಡಿದ್ದೀರಿ ಅವೆಲ್ಲ ಕಾಸ್ಟ್ ಕ್ಯಾಟಗರಿ ಸರ್ಟಿಫಿಕೇಟ್ಸ್ಗಳು ಕರೆಕ್ಟ್ ಆಗಿರಬೇಕು. ಫಾರ್ ಎಕ್ಸಾಂಪಲ್, ನೀವು ಪ್ರೊಡ್ಯೂಸ್ ಮಾಡಿರ್ತೀರಿ ಒಂದು ಫೋರ್ಜರಿ ಸರ್ಟಿಫಿಕೇಟ್ಸನ್ನು ಹೈದರಾಬಾದ್ ಕರ್ನಾಟಕ ಅಂಥೇಳಿ. ಸೊ ಅಲ್ಲಿ ಹೋದ್ಮೇಲೆ ಒರಿಜಿನಲ್ ನೋಡಿದ ಮೇಲೆ ಅವ್ರಿಗೆ ಗೊತ್ತಾಗ್ತದೆ ಇದು ಫೋರ್ಜರಿ, ಇದು ಕರೆಕ್ಟ್ ಇಲ್ಲ. ಅವಾಗ ಏನು ಮಾಡ್ತಾರೆ ಅಂತಂದರೆ ವಿದೌಟ್ ದ ನೋಟಿಸ್ ಯುವರ್ ಸೀಟ್ ಕ್ಯಾನ್ ಬಿ ಕ್ಯಾನ್ಸಲ್ಡ್. ರಿಮೆಂಬರ್, ವಿದೌಟ್ ದ ನೋಟಿಸ್, ಇದು ಕರೆಕ್ಟಾಗಿ ಓದ್ಕೊಳ್ರಿ. ಯುವರ್ ಸೀಟ್ ಕ್ಯಾನ್ ಬಿ ಕ್ಯಾನ್ಸಲ್ಡ್. ರಿಮೆಂಬರ್, ಯುವರ್ ಸೀಟ್ ಕ್ಯಾನ್ ಬಿ ಕ್ಯಾನ್ಸಲ್ಡ್ ಎಟ್ ಎನಿ ಟೈಮ್. ಸೊ ಯಾರು ಫೋರ್ಜರಿ ಸರ್ಟಿಫಿಕೇಟನ್ನು ಪ್ರೊಡ್ಯೂಸ್ ಮಾಡಿರ್ತೀರಿ, ರಾಂಗ್ ಸರ್ಟಿಫಿಕೇಟನ್ನು ಪ್ರೊಡ್ಯೂಸ್ ಮಾಡಿರ್ತೀರಿ, ಕಾಸ್ಟ್ ಸರ್ಟಿಫಿಕೇಟ್ ನಿಮ್ಮದು ಒಂದಿರ್ತದೆ, ನೀವು ಒಂದನ್ನು ಪ್ರೊಡ್ಯೂಸ್ ಮಾಡಿರ್ತೀರಿ. ಸೊ ಈಗ ನೀವು ತೊಗೊಂಡು ಹೋಗಿರೋದು ಇನ್ನೊಂದಾಗಿರ್ತದೆ. ಅಥವಾ ರೂರಲ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರ್ತದೆ, ಅದು ಫೋರ್ಜರಿ ಆಗಿರ್ತದೆ, ರಾಂಗ್ ಆಗಿರ್ತದೆ, ಯಾರೋ ಬೇರೆ ತಹಸೀಲ್ದಾರ್ ಸೈನ ತಾವೇ ಮಾಡಿ ಅದನ್ನೇನಾದ್ರು ತೊಗೊಂಡು ಹೋಗಿರ್ಬೋದು. ಇವನ್ನೆಲ್ಲ ಕರೆಕ್ಟಾಗಿ ನೋಡ್ಕೊಳ್ತಾರೆ. ಸೊ ನೋಡಿಕೊಂಡು ನಿಮ್ಮ ಒಂದು ಸೀಟನ್ನು ಎಲಿಜಿಬಿಲಿಟಿಯನ್ನು ಹೇಳ್ತಾರೆ. ಸೊ ರಿಮೆಂಬರ್, ಸೊ ಇದು ಕಾಲೇಜಲ್ಲಿ ಆಗ್ಬೋದು ಅಥವಾ KEA ಪ್ರಾಧಿಕಾರದಲ್ಲಿ ಆಗ್ಬೋದು. ಅಂದರೆ ಸೊ ಯಾರ್ಯಾರು KEAಗೆ ಹೋಗಿ ಪ್ರೊಡ್ಯೂಸ್ ಮಾಡ್ತೀರಿ, ಯಾರ್ಯಾರು ಕಾಲೇಜಿಗೆ ಹೋಗಿ ಪ್ರೊಡ್ಯೂಸ್ ಮಾಡ್ತೀರಿ, ಎಲ್ಲರಿಗೂ ಕೂಡ ಅಪ್ಲಿಕೇಬಲ್ ಆಗುವಂಥದ್ದು ನಿಮ್ಮ ಸರ್ಟಿಫಿಕೇಟ್ಸ್ಗಳು ಕರೆಕ್ಟಾಗಿರಬೇಕು. ಅಷ್ಟೇ ಕ್ಲಿಯರಾಗಿ ಹೇಳ್ತಾರೆ ಅವರು. ದೆನ್ ದಿಸ್ ಇಸ್ ದ ಬ್ರೀಫ್ ನೋಟ್. ಏನಿದೆ ನೋಡಿ, ಚಾಯ್ಸ್ 1 ಸೆಲೆಕ್ಟ್ ಮಾಡ್ತೀರಿ, ಶುಡ್ ಪೇ ದ ಫೀಸ್, ಪ್ರಿಸ್ಕ್ರೈಬ್ಡ್ ಫೀಸ್ ಪೇ ಮಾಡ್ತೀರಿ. ಸೊ ಡಿಪಾಸಿಷನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಮಾಡ್ತೀರಿ. ಎಸ್, ಡೌನ್ಲೋಡಿಂಗ್ ದ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೋತೀರಿ. ಆ್ಯಂಡ್ ರಿಪೋರ್ಟ್ ಟು ದ ಕಾಲೇಜ್ ರಿಪೋರ್ಟ್ ಮಾಡ್ಕೋತೀರಿ. ರೈಟ್, ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡವರು ಫೀಸ್ ಪೇ ಮಾಡ್ತೀರಿ. ಬಟ್ ಡಿಪಾಸಿಟ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ನಾಟ್ ನೌ, ಈಗ ಅಲ್ಲ, ಅವರು ಯಾವಾಗ ಒಂದು ಟೈಮ್ ಕೊಡ್ತಾರೆ ಆವಾಗ ಕೊಡಬೇಕು. ಆ್ಯಂಡ್ ರಿಮೆಂಬರ್ ಹಿಯರ್ ನಾಟ್ ಅಲೌಡ್ ಟು ಡೌನ್ಲೋಡ್ ದ ಅಡ್ಮಿಷನ್ ಆರ್ಡರ್ ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನೀವು ನೆಕ್ಸ್ಟ್ ಅಪ್ಗ್ರೇಡೇಷನಿಗೆ ನೀವು ಆಪ್ಷನನ್ನು ಸೆಲೆಕ್ಟ್ ಮಾಡಿದಿರಿ. ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡವರಿಗೆ ನೀಡ್ ನಾಟ್ ಟು ಪೇ ದ ಫೀಸ್ ಬಟ್ ನೋ ದ ಲೇಟರ್ ಸ್ಟೇಜ್ ದ ಪಬ್ಲಿಕೇಶನ್ ಆಫ್ ಶೆಡ್ಯೂಲ್ ಫಾರ್ ದ ಡಿಪಾಸಿಷನ್ ಆಫ್ ಡಾಕ್ಯುಮೆಂಟ್ಸ್. ಸೊ ಡಾಕ್ಯುಮೆಂಟ್ಸ್ ಡಿಪಾಸಿಟ್ ಮಾಡಬೇಕು. ಸೊ ಅದಾದಮೇಲೆ ರಿಮೆಂಬರ್ ನಾಟ್ ಎಲಿಜಿಬಲ್ ಟು ಡೌನ್ಲೋಡ್ ಅಡ್ಮಿಷನ್ ಆರ್ಡರ್ ಆ್ಯಂಡ್ ರಿಪೋರ್ಟ್ ಟು ದ ಕಾಲೇಜ್. ಆ್ಯಂಡ್ ಆಬ್ವಿಯಸ್ಲಿ ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೊಂಡವರು ನನಗೇನೂ ಬೇಡ ಅಂಥೇಳಿ ನೀವು ಹೊರಗೆ ಹೋಗೇ ಬಿಡ್ತೀರಿ. ಸೊ ಇದು ಇವತ್ತಿನ ಒಂದು ವಿಡಿಯೋ, ವೆರಿ ಇಂಪಾರ್ಟೆಂಟ್ ವಿಡಿಯೋ. ಇದರಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ತೊಗೊಂಡು ಇನ್ನೊಂದು ಸಾರಿ ನಿಮಗೆ ಎಚ್ಚರ ಆಗುವಂತಹ ಇನ್ನೊಂದು ವಿಡಿಯೋವನ್ನು ನಾನು ಮಾಡ್ತೀನಿ.
ಇವತ್ತು ಮಾಡೋದು ಬೇಡ, ಯಾಕಂದರೆ ಈಗ ಜಸ್ಟ್ ಇದು ಬಂದಿದೆ. ಸೊ ಇನ್ನೊಂದು 2 ದಿವಸ ಆದಮೇಲೆ, ಸೊ ಯಾವಾಗ ಅವರು ಫಸ್ಟ್ ರೌಂಡ್ ಸೀಟನ್ನು ಅಲಾಟ್ ಹೇಳ್ತಾರೆ ಅದಾದಮೇಲೆ ಇನ್ನೊಂದು ಸಾರಿ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಯಾವುದೇ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ, ಯಾಕಂದರೆ ಇದು ನಿಮ್ಮ ಜೀವನದ ಪ್ರಶ್ನೆ. ನಿಮಗೆ ಚಲೋ ಸೀಟ್ ಸಿಗಲಿ, ನೀವು ಯಾವುದೇ ರೀತಿ ತಪ್ಪನ್ನು ಮಾಡದೆ ನೀವು ಅಡ್ಮಿಷನನ್ನು ತಗೊಳ್ಳಿ, ನಿಮ್ಮ ಜೀವನ ಉದ್ಧಾರ ಆಗಲಿ ಅಂತೇಳಿ ಕೇಳ್ಕೊಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.